ಸಾರು ಸಾರು ತಿಳಿ ಸಾರು ಕೇಳಿ ಸಾರು ಸಾರು ತಿಳಿ ಸಾರು. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ತಿಳಿಸಾರು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ನಿಮಗೆ ಮಾನ್ಸೂನ್ ಅಂತಂದರೆ ರೈನಿಂಗ್ ಸೀಸನ್ ಬಂದೇ ಬಿಡ್ತು. ಇಂಥ ಒಂದು ಸಂದರ್ಭದಲ್ಲಿ ಟೂ ವೀಲರ್ ಆಗಿರ್ಬೋದು, ಎಸ್ಪೆಷಲಿ ಫೋರ್ ವೀಲರ್ಗಳು, ಸಾಕಷ್ಟು ಜನರ ಹತ್ರ ಫೋರ್ ವೀಲರ್ಗಳಿರುತ್ತೆ. ಸೊ ನಿಮಗೆ ಬಹಳ ಮುಖ್ಯವಾಗಿ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾನು ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂಥ ಹ್ಯುಂಡೈ ಶೋರೂಮಲ್ಲಿ ನಾನಿದ್ದೀನಿ. ನನ್ನ ಜೊತೆ ಸರ್ವಿಸ್ ಮ್ಯಾನೇಜರ್ ಅಂತ ಸಂತೋಷ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನಾಗಿ ಹೇಳಿ, ಮಾನ್ಸೂನ್ ಹತ್ತಿರ ಬಂತು. ಸೊ ಮಳೆಗಾಲ ಹತ್ತಿರ ಬರ್ತಿದ್ದಂಗೆ ಫೋರ್ ವೀಲರ್ ಇಟ್ಕೊಂಡಿರೋರು, ಫೋರ್ ವೀಲರ್ ಯೂಸ್ ಮಾಡೋರು ಯಾವ್ಯಾವ ಪ್ರಿಕಾಷನ್ಸ್ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಕಾನೂನು ವಿಚಾರದಲ್ಲಿ ತಗೋಬೇಕಾಗತ್ತೆ ಅಂತ ನೀವು ಹೇಳ್ತೀರಾ? ಬಾಡಿ ಶಾಪ್ ರಿಪೇರ್ಗೆ ಅಂತಂದರೆ ಈಗ ಆಕ್ಸಿಡೆಂಟಲ್ಸ್ ಕೇಸಸ್ ತುಂಬ ಬರ್ತಾ ಇರುತ್ತೆ ನಮ್ಮಲ್ಲಿ ಮಳೆಗಾಲದಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ಕಂಡುಬರೋ ಅಂಥದ್ದಂದರೆ ಜನ ಸ್ವಲ್ಪ ಅವರಾಗಿ ಎಚ್ಚೆತ್ಕೋಬೇಕಾಗತ್ತೆ ಇದನ್ನು. ಸೊ ದಟ್ ಅವ್ರ ಪಾಕೆಟ್ ಮನಿನೂ ಸೇವ್ ಆಗುತ್ತೆ ಇಂಡೈರೆಕ್ಟ್ಲಿ ಹೇಳ್ಬೇಕಂತಂದರೆ. ಮೋರ್ ಓವರ್ ಇಟ್ಸ್ ಮ್ಯಾಟರ್ ಆಫ್ ಲೈಫ್, ಲೈಕ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಸರ್. ಓಕೆ, ಯಾವ್ಯಾವ ವಿಚಾರದಲ್ಲಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತೀರಾ? ಸರ್ ಡೆಫಿನೆಟ್ಲಿ ಲೈಕ್ ಸ್ವಲ್ಪ ಬೇಸಿಕ್ ಡೂ ಇಟ್ ಯುರ್ಸೆಲ್ಫ್ ಪ್ರೋಗ್ರಾಮ್ ಅಂತೇಳಿ ಹೇಳ್ಬೋದು ನಾನು ಇದನ್ನು. ಅವರು ಅಟ್ಲೀಸ್ಟ್ ಮನೆಯಲ್ಲೇ ತಿಳ್ಕೊಬೇಕಾಗಂತಿರೋದು. ಮೋರ್ ಓವರ್ ಅವ್ರಿಗೆ ಈಗ ಬೇಸಿಕಲಿ ಅಂತ ಹೇಳ್ಬೋದು ಅಂದರೆ ಈಗ ಕೆಲವು ವೈಪರ್ ಬ್ಲೇಡ್ ಆಗಿರ್ಬೋದು, ಮತ್ತು ಕಾರ್ ವಾಷಿಂಗ್ ಎಸ್ಪೆಷಲಿ ನೀಟ್ನೆಸ್. ಮನೆ ಹತ್ರ ಏನು ಮಾಡ್ತಾರೆ ಅಂತಾರೆ, ಕಾರ್ ನಿಲ್ತಾರೆ ಆಚೆ ಕಡೆ ರೋಡಲ್ಲಿ ನಿಂತಿರುತ್ತೆ ಮೆಜಾರಿಟಿಲಿ. ಮೋಸ್ಟ್ ಆಫ್ ದ ಟೈಮ್ ಯಾರೂ ಕಾರ್ ಒಳಗಡೆ ಪಾರ್ಕಿಂಗ್ ಇರೋದಿಲ್ಲ ಅವ್ರ ಹತ್ರ ಶೆಲ್ಟರ್ ಮಾಡ್ಕೊಳ್ಳೋಕ್ಕೆ. ಕೆಲವ್ರು ಏನು ಮಾಡ್ತಾರೆ, ಬಾಡಿ ಕವರ್ ಹಾಕಿ ಸುಮ್ಮನೆ ನಿಲ್ಲಿಸ್ಬಿಟ್ಟಿರ್ತಾರೆ. ಕಂಟಿನ್ಯೂಸ್ ಬಾಡಿ ಕವರ್ ಹಾಕಿ ಕೆಲವು ತುಂಬ ಜನ ಕಾರ್ ಎತ್ತೋದೇ ಇಲ್ಲ. ಬಟ್ ಈವೊಂದು ಅದರಲ್ಲಿ ಸ್ವಲ್ಪ ಕ್ರಮ ತಗೊಳ್ಬೇಕಾಗತ್ತೆ. ಲೈಕ್ ಸರ್ ಮೇನ್ಲಿ ಈಗ ಒಂದು ವೆಹಿಕಲ್ ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ಈಗ ರೈಟ್ ಫ್ರಂಟ್ ಟು ಎಂಡ್, ಇವಾಗ ಮಳೆಗಾಲದಲ್ಲಿ ಕಸ್ಟಮರ್ ಒಳಗಡೆ ಕೂತಿರ್ತಾರೆ, ಅವ್ರಿಗೆ ಮೇಯ್ನ್ ಬೇಕಾಗಿರೋದೇ ವೈಪರ್ ಬ್ಲೇಡ್ಸು. ಈ ವೈಪರ್ ಬ್ಲೇಡ್ಸ್ ಕ್ಲೆನ್ಲಿನೆಸ್ ಕರೆಕ್ಟಾಗಿಲ್ಲ ಅಂತಂದರೆ ಅವ್ರಿಗೇನಾಗುತ್ತೆ, ಇಲ್ಲಿ ಲೈನ್ಸ್ ಬರುತ್ತೆ ಒಳಗಡೆಯಿಂದ ಫ್ರಂಟ್ ಆಬ್ಜೆಕ್ಟ್ ಕ್ಲಿಯರ್ ವಿಸಿಬಿಲಿಟಿನೇ ಇರೋದಿಲ್ಲ. ಆ ಕ್ಲಿಯರ್ ವಿಸಿಬಿಲಿಟಿ ಇಲ್ಲ ಅಂತಂದರೆ ಈಗ ಫ್ರಂಟ್ ಡಿಸ್ಟೆನ್ಸ್ ಏನಿರುತ್ತೆ ಅಂತಲೇ ಗೊತ್ತಾಗಲ್ಲ ಅವ್ರಿಗೆ, ವೆಹಿಕಲ್ ಟು ವೆಹಿಕಲ್. ಆ ಡಿಸ್ಟೆನ್ಸ್ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಂದ್ರೆ ವಿಸಿಬಿಲಿಟಿ ಕ್ಲಿಯರ್ ಆಗಿರಬೇಕು ಮೇನ್ಲಿ. ಈ ವಿಸಿಬಿಲಿಟಿಗೆ ತುಂಬ ಪ್ಯಾರಾಮೀಟರ್ಸ್ ಬರುತ್ತೆ ಆ್ಯಕ್ಚುಲಿ, ಅವರು ನೋಡ್ಕೊಬೇಕಾಗಿರೋಂಥ. ಫಾರ್ ಎಕ್ಸಾಂಪಲ್ ಈಗ ವೈಪರ್ ಬ್ಲೇಡ್ ಇರ್ಬೋದು, ಮತ್ತು ಬಾನೆಟ್ಟು ಕ್ಲೀನ್ ಆಗಿರಬೇಕು, ಒಳಗಡೆ ಡ್ಯಾಶ್ಬೋರ್ಡ್ ಕ್ಲೀನ್ ಆಗಿರಬೇಕು. ಇಲ್ಲಿ ಡಾರ್ಕ್ ಕಲರ್ ಏನಕ್ಕೆ ಕೊಡ್ತೀವಿ ಅಂತಲೇ ನಾವು ಫಾಂಟ್ ಅದು ಎಸ್ಪೆಷಲಿ ಕ್ಲಿಯರ್ ವಿಸಿಬಿಲಿಟಿ. ಈವನ್ ನೋಡಿ, ಒಂದು ಪೇಪರ್ ಇಟ್ಟು ಅಷ್ಟೇ ನಿಮ್ದು ಆಬ್ಜೆಕ್ಟು ಹೊರಡೆಯಿಂದ ರಿಫ್ಲೆಕ್ಷನ್ ಹೊಡೆಯುತ್ತೆ. ಬಿಕಾಸ್ ರೈನಿ ಟೈಮ್ ಅಂದರೆ ನಮ್ಮ ಜನ ಅರ್ಲಿ ಮಾರ್ನಿಂಗ್ ಬರ್ತಾರೆ ಮತ್ತು ಈವ್ನಿಂಗ್ ಪೀಕ್ ಅವರ್ಸಲ್ಲೇ ಆಫ್ಟರ್ ಡ್ಯೂಟಿ ಹೋಗ್ತಾ ಇರ್ತಾರೆ. ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕಲ್ಲಿ ಈಗ ಕೆಲವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಹಜಾರ್ಡ್ ಲೈಟ್ ಆನ್ ಮಾಡಿಕೊಂಡೇ ರನ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಅಗೈನ್ ಅ ಬ್ಯಾಡ್ ಥಿಂಗ್. ಇಫ್ ಇಟ್ ಈಸ್ ಪಾರ್ಕಿಂಗ್ ಮಾಡಿದ್ರೆ ಮಾತ್ರ ಅವರು ಹಜಾರ್ಡ್ ಲೈಟ್ ಆನ್ ಮಾಡ್ಕೊಬೇಕು. ಮೋರ್ ಓವರ್ ಅವರು ವೆಹಿಕಲ್ ಫಸ್ಟ್ ನೀಟಾಗಿ ದೇ ಹ್ಯಾವ್ ಟು ಕೀಪ್ ಇಟ್ ಕ್ಲೀನ್. ಬಾನೆಟ್ ಇರ್ಬೋದು, ಒಳಗಡೆ ಇರ್ಬೋದು. ಆ್ಯಂಡ್ ಅಗೈನ್ ಬಾಡಿ ಕವರ್, ಎಸ್ಪೆಷಲಿ ಎಲ್ಲರೂ ಬಾಡಿ ಕವರ್ ಅಂತ ಕಾರ್ ಕ್ಲೋಸ್ ಮಾಡಿ ಐಸೋಲೇಷನ್ ಮಾಡಿ ಇಟ್ಕೊಬೇಕು ಅಂತಾರೆ. ದಟ್ ಈಸ್ ಅಗೈನ್ ಅ ಬ್ಯಾಡ್ ಐಡಿಯಾ. ಬಾಡಿ ಕವರ್ ಯೂಟಿಲೈಸ್ ಮಾಡಬೇಕು, ಬಟ್ ಏನಂದರೆ ಇನ್ ಎ ಲಿಮಿಟೆಡ್ ವೇ. ಈಗ ಮಳೆಗಾಲದಲ್ಲಿ ಏನು ಮಾಡ್ತಾರೆ, ಬಾಡಿ ಕವರ್ ಹಾಕಿ ಮೂರು ದಿವಸ ಹಂಗೆ ಬಿಟ್ಬಿಡ್ತಾರೆ. ಓವರ್ ನೈಟ್ ಮಳೆ ಆಗಿರುತ್ತೆ, ಕಂಪ್ಲೀಟ್ ಬಾಡಿ ಕವರ್ ಆಗಿರುತ್ತೆ. ಮತ್ತು ಬಿಸಿಲಿಗಿರುತ್ತೆ, 33 ಡಿಗ್ರೀಸ್ 34 ಡಿಗ್ರೀಸ್ ಟೆಂಪ್ರೇಚರ್ ಇದೆ ನಮ್ಮ ಮೈಸೂರಲ್ಲಿ ಇವಾಗ. ಅದು ಬಾಡಿ ಕವರ್ ಏನಾಗುತ್ತೆ, ಅದು ಹಂಗೆ ಸ್ಟಿಕ್ ಆನ್ ಆಗಿಬಿಡುತ್ತೆ, ಅದಕ್ಕೆ ಸಿಲಿಕಾನ್ ಒಳಗಡೆ ಕಚ್ಕೊಂಡ್ಬಿಡುತ್ತೆ. ಆ್ಯಂಡ್ ಇಟ್ ವಿಲ್ ರಿಮೂವ್ ದ ಪೇಂಟ್ ಪ್ರೊಟೆಕ್ಷನ್. ಏನು ವ್ಯಾಕ್ಸಿಂಗ್ ಆಗಿರುತ್ತೆ ಪೇಂಟ್ಗೆ, ಇಟ್ ವಿಲ್ ಪೀಲ್ ಆಫ್. ನೀವು ಒಂದು ಫೈಂಡ್ ಅದು ತೆಗಿಬೇಕಾದ್ರೆ ಏನಾಗುತ್ತೆ, ಹಂಗೆ ಕಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಪೀಲ್ ಮಾಡಬೇಕು ಅಂದರೆ ಇಟ್ ವೋಂಟ್ ವರ್ಕ್ಸ್. ಪೇಂಟ್ ಪೀಲ್ ಆಗುತ್ತೆ. ಅಗೇನ್ ಕಸ್ಟಮರ್ ಬರ್ತಾರೆ, ದೇ ಮೇ ಬ್ಲೇಮ್ ಅಸ್, ಲೈಕ್ ಇದು ಪೇಂಟ್ ಪ್ರೊಟೆಕ್ಷನ್ ಸರಿ ಇಲ್ಲ ನಿಮ್ಮ ವರ್ಕ್ಶಾಪು, ಇದು ಪೇಂಟ್ ಆಗಬೇಕು ಅಂತ. ಇಫ್ ಇಟ್ ಈಸ್ ವಿತಿನ್ ವ್ಯಾರಂಟಿ, ಅದಕ್ಕೋಸ್ಕರನೇ ಆಲ್ ಆಟೋಮೊಬೈಲ್ ಸೆಕ್ಟರಲ್ಲಿ 3 years 10,000 1 lakh kilometers ವ್ಯಾರಂಟಿ ಇರುತ್ತೆ. ಮೋರ್ ಓವರ್ ಅವ್ರು ಎಕ್ಸ್ಟೆಂಡ್ ವ್ಯಾರಂಟೀಸ್ ಪರ್ಚೇಸ್ ಮಾಡಿದ್ರೆ ಅವ್ರ ಕಂಪ್ನಿ ಕಡೆಯಿಂದನೂ ಬೆನಿಫಿಷರಿ ಮಾಡಿಸ್ಕೊಡ್ಬೋದು ಇದರಿಂದ. ಬಟ್ ದೇ ಹ್ಯಾವ್ ಟು ಟೇಕನ್ ಕೇರ್ ಅಬೌಟ್ ದಿಸ್ ಪಾಯಿಂಟ್ ಸರ್. ಆ್ಯಂಡ್ ಒನ್ ಮೂರು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಮೋಸ್ಟ್ ಆಫ್ ದ ಥಿಂಗ್, ಇನ್ನೊಂದು ಮಳೆಗಾಲದಲ್ಲಿ ಮೇಯ್ನ್ ಪ್ಯಾರಾಮೀಟರ್ ಆ್ಯಕ್ಟ್ ಆಗೋದು ಅಂತಂದರೆ ಮಾಯ್ಶ್ಚರ್. ಈಗ ಕಾರ್ ಒಳಗಡೆ ಮಾಯ್ಶ್ಚರಿಂದನೇ ಏನಾಗುತ್ತೆ, ನಾವು ಈಗ ನಮ್ಮ ಹ್ಯೂಮಿಡಿಟಿ ಇರ್ಬೋದು, ಕಾರ್ ಇಂಜಿನ್ದು ಹ್ಯೂಮಿಡಿಟಿ ಇರ್ಬೋದು, ಕೆಳಗಡೆ ಸೈಲೆನ್ಸರಿಂದ ಹ್ಯೂಮಿಡಿಟಿ ಇರುತ್ತೆ. ಅದೇನಾಗುತ್ತೆ, ನಾವು HVAC ಹೀಟಿಂಗ್ ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷ್ನಿಂಗ್ ಇರುತ್ತಲ್ಲ, ಅದು ಮೇಂಟೈನ್ ಮಾಡಬೇಕಾಗತ್ತೆ. ಬಿಫೋರ್ ಮಾನ್ಸೂನಲ್ಲಿ ಅವರು ವೈಪರ್ ಬ್ಲೇಡ್ಸ್ ಆಗಿರ್ಬೋದು, ಹೆಡ್ಲೈಟ್ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ಒಳಗಡೆ ಮಾಯ್ಶ್ಚರಿಂಗ್ ಆಗಿರ್ಬೋದು. ಈಗ ಮಾಯ್ಶ್ಚರಿಂಗ್ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೆ, ಕಂಪ್ಲೀಟ್ HVAC ಮೇಂಟೈನ್ ಮಾಡಿಕೊಂಡ್ರೆ ಹೀಟಿಂಗ್ ವೆಂಟಿಲೇಷನು. ಈಗಂತೂ ಎಲ್ಲ ವೆಹಿಕಲಲ್ಲೂ FATC ಬರುತ್ತೆ, ಅಂದರೆ ಫುಲ್ಲಿ ಆಟೋಮೇಟೆಡ್ ಟೆಂಪ್ರೇಚರ್ ಕಂಟ್ರೋಲ್ ಅಂದ್ಬಿಟ್ಟು. ಅದು ಪ್ರೆಸ್ ಮಾಡಿದ್ರೆ ಸಾಕು, ಅದೇನಾಗುತ್ತೆ, ವಿಂಡ್ ಸ್ಕ್ರೀನ್ಗೆ ಮೋಡ್ಗೆ ಬಂದ್ಬಿಡುತ್ತೆ.
ಗ್ಲಾಸ್ಗೆ ಫ್ರೆಶ್ ಇದು ಕೂಲ್ ಏರ್ ಬ್ರೀಸ್ ಆಗ್ತಾ ಇರುತ್ತೆ. ಹೊರಗಡೆ ಕೂಲ್ಡ್ ಇರುತ್ತೆ ಆ್ಯಂಡ್ ಒಳಗಡೆ ಹಾಟ್ ಇದ್ದಾಗ ಒಳಗಡೆಯಿಂದ ಇಂಟರ್ನಲ್ ಫಾಗ್ ಆಗ್ತಾ ಇರುತ್ತೆ. ಆಗ ಕಸ್ಟಮರ್ಗೆ ಡ್ರೈವಿಂಗ್ ಪ್ರಾಬ್ಲಮ್ ಆಗುತ್ತೆ, ಕ್ಲಿಯರ್ ವಿಸಿಬಿಲಿಟಿ, ದಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್. ಓಕೆ, ಟು ಅವಾಯ್ಡ್ ದೀಸ್ ಥಿಂಗ್ಸ್ ಅವ್ರು ಏನು ಮಾಡಬೇಕಂದ್ರೆ ಹೀಟಿಂಗ್ ಅದು ಕಂಪ್ಲೀಟ್ ಹೊರಗಡೆ ಮತ್ತು ಒಳಗಡೆ ಟೆಂಪ್ರೇಚರ್ ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಬೇಕು. ಓಕೆ, ಕೆಲವರಿಗೆ ಅದೇನೇ ಡೌಟ್ ಇರುತ್ತೆ. ಕರೆಕ್ಟು, ನೀವು ಹೇಳ್ದಂಗೆ ತುಂಬ ಮಂಜು ಹಿಮ ಏನೋ ಇರುತ್ತಲ್ವಾ, ಫಾಗ್ ಬಿದ್ದ ಟೈಮಲ್ಲಿ ಒಳಗಡೆ ಕೂಲ್ ಹಾಕೋಬೇಕಾ ಹೀಟರ್ ಹಾಕೋಬೇಕಾ ಅಂತ? ಸರ್, ಒಳಗಡೆ ಎರಡೂ ಮ್ಯಾಚ್ ಆಗಬೇಕು ಸರ್. ವಿತಿನ್ 20 ಟೆಂಪ್ರೇಚರಲ್ಲಿ ಇಟ್ಕೊಂಡ್ರೆ ಅವ್ರಿಗೇನಾಗುತ್ತೆ, ಹೊರಗಡೆ ಮತ್ತು ಒಳಗಡೆ ಮ್ಯಾಚ್ ಆಗುತ್ತೆ. ಈಗ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಏನಿದೆ ಒಳಗಡೆ ಅದಕ್ಕಿಂತ ಕೂಲ್ ಇತ್ತಂತಂದರೆ ನಿಮಗೆ ಫಾಗ್ ಆಗೋದು ಅವಾಯ್ಡ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಚಳಿ ಅಂತೇಳಿ ಹಾಟ್ ಹಾಕೊಂಡ್ಬಿಡ್ತಾರೆ, ಆಗ ಇಂಟರ್ನಲ್ ಫಾಗ್ ಆಗ್ತಾ ಇರುತ್ತಲ್ಲ, ದಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ ಸರ್. ಮೆಜಾರಿಟಿಲಿ ನಮ್ಮಲ್ಲಂತೂ 30-40% ಬಾಡಿ ಶಾಪ್ ಕಮ್ಮಿ ಅಂತಂದ್ರೂ ಪರ್ ಮಂತ್ ನಮಗೆ 3 days 60-70 ವೆಹಿಕಲ್ ರಿಪೋರ್ಟ್ ಆಗುತ್ತೆ ಬಾಡಿ ಶಾಪ್ಗೆ. ಪರ್ಟಿಕ್ಯುಲರ್ಲಿ ಡೆಡಿಕೇಟೆಡ್ ಆಗಿ ಅದಕ್ಕೇ ನಾವು ಒಂದು 2 acres ಜಾಗ ತೊಗೊಂಡು ಪಾರ್ಕಿಂಗ್ಗೆ ಇಡೋ ಥರ ವ್ಯವಸ್ಥೆ ಆಗಿದೆ ನಮ್ಮಲ್ಲಿ ಇವಾಗ. ಸೊ ಇದೆಲ್ಲ ತೊಗೊಂಡ್ತಂದರೆ ಯಾಕೆ ನಮಗೇನು ಇಷ್ಟ ಇಲ್ಲ ಬಾಡಿ ಶಾಪ್ ಬರಲಿ ಅಂತೇಳಿ. ವಿ ಫೀಲ್ ದ ವೆಹಿಕಲ್ ಟು ಬಿ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಇನ್ ಕಸ್ಟಮರ್ ಹ್ಯಾಂಡ್ಸ್. ಬಟ್ ಇಫ್ ದೇ ಟೇಕ್ ಆಲ್ ದೀಸ್ ಪ್ರಿಕಾಷನರಿ ಮೆಜರ್ಸ್ ಡೆಫಿನೆಟ್ಲಿ ಇಟ್ ಮೇ ಅವಾಯ್ಡ್ ಸರ್. ಓಕೆ, ಲೆಟ್ ದಮ್ ಬಿ ಸೇಫ್. ಲೈಕ್ ಈಗ ಮಾನ್ಸೂನಲ್ಲಿ ಈಗ ಬೇಸಿಕಲಿ ಹೇಳ್ಬೇಕಂತಂದರೆ ಡೂ ಇಟ್ ಸೆಲ್ಫ್ ಅಟ್ಲೀಸ್ಟ್ ವೆಹಿಕಲ್ ಅವರು ಬಿಫೋರ್ ಸ್ಟಾರ್ಟಪ್, ಈಗ ಬೆಳಗ್ಗೆ ಇಲ್ಲ ವೆನ್ಎವರ್ ಸ್ಯಾಟರ್ಡೇ ಸಂಡೇಸ್ ವೀಕೆಂಡ್ಸಲ್ಲಿ ಫ್ರೀ ಇರ್ತಾರೆ, ಅವ್ರೇನು ಮಾಡಬೇಕಂತಂದರೆ ಅಟ್ಲೀಸ್ಟ್ ಅವ್ರ ವೆಹಿಕಲ್ ಕ್ಲೀನಾಗಿ ಇಟ್ಕೊಂಡು, ಮತ್ತು ಮೋರ್ ಓವರ್ ವೆಹಿಕಲ್ ಕ್ಲೀನಾಗಿ ಇಟ್ಕೊಂಡು ವೈಪರ್ ಬ್ಲೇಡ್ಸ್ ಇರ್ಬೋದು ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ಸರ್. ಎಸ್ಪೆಷಲಿ ಬ್ರೇಕ್ ನಾಯ್ಸ್ ಆದಾಗ, ವಾಟರ್ ಕಂಟೆಂಟ್ ಆದಾಗ ಬ್ರೇಕ್ ಸ್ಕ್ವಿಚಿಂಗ್ ನಾಯ್ಸ್ ಬರ್ತಾ ಇರುತ್ತೆ, ವಾಟರ್ ಅಬ್ಸಾರ್ಪ್ಷನ್ ಆಗಿಬಿಟ್ಟು. ಸೊ ದಟ್ ಒನ್ಸ್ ಇನ್ 6 months ಅವ್ರ ವರ್ಕ್ಶಾಪಿಗೆ ಬಂದಾಗ ಅವ್ರ ಕ್ಯಾಲಿಪರ್ ಗ್ರೀಸಿಂಗ್ ಆಗುತ್ತೆ, ಬ್ರೇಕ್ ಪ್ಯಾಡ್ಸ್ ಎಲ್ಲನೂ ಅದೆಲ್ಲನೂ ಅವ್ರು ಕಂಪ್ಲೀಟ್ 40 ಚೆಕ್ ಪಾಯಿಂಟ್ಸ್ ಆಗುತ್ತೆ ಸರ್. ತರೋ ಚೆಕಪ್ ಆಗುತ್ತೆ, ರೈಟ್ ಫ್ರಮ್ ಫ್ರಂಟ್ ಹೆಡ್ಲೈಟ್ನಿಂದ ಎಂದು ಫ್ರಂಟ್ ಬಂಪರ್ ಟು ಬಂಪರ್, ಹಿಂದ್ಗಡೆ ಬಂಪರ್ ತನಕನೂ ಕಂಪ್ಲೀಟ್ ತರೋ ಚೆಕಪ್ ಆಗುತ್ತೆ. ಬ್ಯಾಟ್ರಿ ಮೇಂಟೆನೆನ್ಸ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಲೈಫ್ ನಾರ್ಮಲಿ 3 to 4 years ಇರುತ್ತೆ. ಆ ಬ್ಯಾಟ್ರಿನ ಅವರು ಹಾಗೆ ಡ್ಯೂರಬಿಲಿಟಿ ಮೇಂಟೈನ್ ಮಾಡ್ಕೊಬೇಕು. ಅದಕ್ಕೇನು ಈಗಂತೂ ಎಲ್ಲ ಮೇಂಟೆನೆನ್ಸ್ ಫ್ರೀ ಬರುತ್ತೆ. ಅದು ನೋಡ್ಕೊಬೇಕಂದ್ರೆ ಒನ್ಸ್ ಇನ್ 4 years ಇಫ್ ದೇ ಅದು ಸೆಲ್ಫ್ ಲೈಫ್ ಕಳ್ಕೊತಾ ಇದ್ದರೆ ಇಟ್ ಈಸ್ ಬೆಟರ್ ಟು ಗೆಟ್ ರೀಪ್ಲೇಸ್ಡ್. ಆ್ಯಂಡ್ ಹೆಡ್ ಲ್ಯಾಂಪು ಅಷ್ಟೇ, ಅವ್ರಿಗೆ ಬ್ರೈಟ್ ವಿಸಿಬಿಲಿಟಿ ಇರಬೇಕಂದ್ರೆ ಒಂದು ವ್ಯಾಕ್ಸಿಂಗ್ ಮಾಡಿಕೊಂಡ್ರೆ ಡ್ಯೂರಬಿಲಿಟಿ ಆಗುತ್ತೆ. ಮತ್ತು ಎಷ್ಟೊಂದು ಜನ ಟೈರ್ ರೀಪ್ಲೇಸ್ಮೆಂಟೇ ಮಾಡ್ಕೊಳ್ಳಲ್ಲ. ಅವ್ರೇನು ಅಂತಂದರೆ ಟೈರು ಒಂದು ನಾರ್ಮಲ್ ಆಗಿ ಒಂದು ಟೈರ್ ಲೈಫ್ ಬಂದ್ಬಿಟ್ಟು 30,000 to 40,000 ಇರುತ್ತೆ. ಅದು ಡ್ಯೂರಬಿಲಿಟಿ ಸಸ್ಟೈನ್ ಆಗಬೇಕು ಅಂತಂದರೆ ರೆಗ್ಯುಲರ್ಲಿ ಒನ್ಸ್ ಇನ್ 5,000 kilometers ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಅವ್ರ ವೆಹಿಕಲ್ಲು ಸೈ ಸಲಾಮತ್ ಅವ್ರ ಕೈಲಿ ಇರುತ್ತೆ. ನೆಕ್ಸ್ಟ್ಲಿ ಇವಾಗ 80-100 ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಒನ್ಸ್ ಬ್ರೇಕ್ ಯಾರೋ ಯಾಕಂದ್ರೆ ಒಂದು ಆಬ್ಜೆಕ್ಟ್ ಅಡ್ಡ ಬಂದರೆ ಬ್ರೇಕ್ ಹಾಕಿದ ತಕ್ಷಣ ಅವ್ರಿಗೆ ವೆಹಿಕಲ್ ಅಲ್ಲೇ ನಿಲ್ಲಿಸಬೇಕು ಸಫೋಸಿಕೇಟೆಡ್ ಆಗಿ ಅಂತಂದರೆ ಟೈರು, ಬ್ರೇಕ್ಸು ಮತ್ತು ಟೈರ್ ಪ್ರೆಷರು ಮ್ಯಾಂಡೇಟ್ ಆಗುತ್ತೆ. 33 PSI ಈಗಂತೂ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಬಂಕಲ್ಲಿ. ಒನ್ಸ್ ಇನ್ 10 days ಟೈರ್ ಪ್ರೆಷರ್ ಮೇಂಟೈನ್ ಮಾಡಿದ್ರೆ ಅದು ಲೈಫ್ ಡ್ಯೂರಬಿಲಿಟಿ ಸಸ್ಟೈನ್ ಆಗುತ್ತೆ. ಓಕೆ, ಈಗ ನಮಗೆ ಟೈರು ಎಷ್ಟು ಬಾಳಿಕೆ ಬಂದಿದೆ, ಇದು ನಮಗೆ ಓಡ್ಸೋಕ್ಕೆ ಯೋಗ್ಯನೇ ಇಲ್ವಂತ ಹೇಗೆ ಮೆಜರ್ ಮಾಡೋದು ನಾವು? ಸರ್, ನಾವಿಲ್ಲಿ ಪಿಚ್ ಗೇಜ್ ಅಂತ ಬರುತ್ತೆ, ಪಿಚ್ ಗೇಜಲ್ಲಿ ಚೆಕ್ ಮಾಡ್ತೀವಿ. ಈಗ ಕಸ್ಟಮರು ಅವರೇ ನೋಡ್ಕೊಬೇಕಾದಂತಂದರೆ ಒಂದು ಸಿಂಪಲ್ ಟಿಪ್ ಏನಂತಂದರೆ ಸರ್, ಈಗ ನಾವು ಇದೊಂದು ಕ್ರಿಟಾ ವೆಹಿಕಲ್ದು ಟೈರ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ. ಆಲ್ ದ 4 ಟೈರ್ಸ್ ನಾರ್ಮಲ್ ಆಗಿ ಒಂದು ಟೈರ್ ಲೈಫ್ ಬಂದ್ಬಿಟ್ಟು 30,000 to 40,000 ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಡ್ರೈವಿಂಗ್. ಫಾರ್ ಎಕ್ಸಾಂಪಲ್ ಈಗ ಘಾಟ್ ಸೆಕ್ಷನಲ್ಲಿ ಕೂರ್ಗಲ್ಲಿ ಎಲ್ಲ ಡ್ರೈವ್ ಮಾಡ್ತಾ ಇದ್ರೆ ಅದೇನಾಗುತ್ತೆ ಅಂದರೆ ಅವ್ರದ್ದು ಟೈರ್ ಲೈಫ್ ಬಂದ್ಬಿಟ್ಟು ಇನ್ನೂ ಕಮ್ಮಿ ಆಗ್ಬೋದು. ಆ್ಯಂಡ್ ದೇರ್ ಆರ್ ಸಮ್ ಕಸ್ಟಮರ್ಸ್ ಇವ್ರು ರೆಗ್ಯುಲರ್ಲಿ ಒನ್ಸ್ ಇನ್ 5,000 ಅಲೈನ್ಮೆಂಟ್ ಮೇಂಟೈನ್ ಮಾಡಿದ್ರೆ 60,000 70,000 ಓಡಿಸಿರೋರು ಕಸ್ಟಮರ್ಸ್ ಇದ್ದಾರೆ. ಹೌದು, ಯಾಕಂದರೆ ಕೂರ್ಗಂತೂ ಆಲ್ಮೋಸ್ಟ್ ದೇ ಆರ್ ರೈಟ್ ಫ್ರಮ್ 1998 ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದಾರೆ. ದೇ ಆರ್ ವೆಲ್ ಎಕ್ಸ್ಪರ್ಟೈಸ್ ಇರ್ತಾರೆ. ಅವರಂತೂ ಯಾಕಂದರೆ ಮಳೆಗಾಲ ಹಾಕಿರುತ್ತಲ್ಲ, ಅವ್ರು ಆಲ್ಮೋಸ್ಟ್ ಅವರು ಸರ್ವಿಸ್ ಇಲ್ಲೇ ಪ್ರಿಫರ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಬಂದ್ಬಿಟ್ಟು ಬಿಫೋರ್ ಮಾನ್ಸೂನ್ ದಿಲ್ ಗೆಟ್ ಆಲ್ ದ ಸರ್ವಿಸ್ ಪಿನ್ ಟು ಪಿನ್ ಗೆಟ್ ಅಪ್ಡೇಟೆಡ್. ನೀವು ಕೇಳಿದ್ರಿ ಒಂದು ಬೇಸಿಕ್ ಟೈರ್ ಯಾವ ಥರ ಚೆಕ್ ಮಾಡ್ಕೊಬೋದು ಅಂತೇಳಿ. ಲೈಕ್ ಇದು ಹೊಸ ಟೈರಲ್ಲಿ ಅಟ್ಲೀಸ್ಟ್ ನೋಡಿ ಅವರು ಫಿಂಗರ್ ಯೂಸ್ ಮಾಡ್ತಂದ್ರೂ ಜಸ್ಟ್ ಇಷ್ಟು ನಿಂತ್ಕೊಂಡ್ರು 1.4 mm ಹೋಗುತ್ತೆ. ಮತ್ತು ಇಲ್ಲಿ ಟೈರಲ್ಲಿ ಒಂದು ವೇರ್ ಇಂಡಿಕೇಟರ್ ಅಂತ ಇರುತ್ತೆ ಸರ್. ಮೋಸ್ಟ್ಲಿ ಈ ವೇರ್ ಇಂಡಿಕೇಟರ್ ಅಂದರೆ ಇದೊಂದು ಪಾಯಿಂಟ್ ಆಫ್ ಇರುತ್ತೆ. ಓಕೆ, ಈ ಪಾಯಿಂಟು ಈಕ್ವಲ್ ಆಗಿ ಸವಿದ್ರೆ ಇದಕ್ಕೆ ಈ ಪಿಚ್ಗೆ ಈಕ್ವಲ್ ಆಗಿ ಸವಿಯೋಕ್ಕೆ 35,000 to 40,000 kilometer ತಗೊಳುತ್ತೆ ರೆಗ್ಯುಲರ್ ಮೇಂಟೆನೆನ್ಸಲ್ಲಿ. ಓಕೆ, ಅದು ಈಕ್ವಲ್ ಬಂದಿದ ತಕ್ಷಣ ನಿಮಗೆ ವರ್ಕ್ಶಾಪ್ಗೆ ರೆಗ್ಯುಲರ್ಲಿ ವಿಸಿಟ್ ಇದ್ದರೆ ನಿಮಗೆ ವರ್ಕ್ಶಾಪಿಂದ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ, ಸರ್ ಇಟ್ಸ್ ಬೆಟರ್ ಟು ರೀಪ್ಲೇಸ್ ಅಂತೇಳಿ. ಈ ಒಂದು ನಿಮಗೆ ಡೌಟ್ ಇದೆ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ ದಿಸ್ ಈಸ್ ಅ ಕಾಯಿನ್. ಇದೇನಂತಂದರೆ ನಿಮ್ಗೆ ಆಲ್ಮೋಸ್ಟ್ ಇದು
1.2 mm ಬರುತ್ತೆ ನಿಮಗೆ. ಈ ಗೋಲ್ಡ್ ಸರ್ಫೇಸ್ ಏನಾದರೂ ನೀವು ಈ ಥರ ಇಂಪ್ಲಿಂಟ್ ಮಾಡಿದಾಗ ಈ ಗೋಲ್ಡ್ ಸರ್ಫೇಸ್ ನಿಮಗೆ ಸೈಡಿಂದ ವಿಸಿಬಿಲಿಟಿ ಕಾಣ್ತಾ ಇದೆ ಅಂತಂದರೆ ಬಾಟಮಲ್ಲಿ, ಇಟ್ಸ್ ಟೈಮ್ ಟು ರೀಪ್ಲೇಸ್ ಅಂತೇಳಿ. ಓಕೆ, ಇದೇ ನಿಮಗೆ ವೇರ್ ಆಗಿರೋ ಟೈರ್ ತೋರಿಸ್ಕೊಡ್ತೀನಿ ನೋಡಿ. ಇದು ಏನಾದ್ರು ಕಾಣಿಸ್ತಾ ಇದೆ ನಿಮಗೆ ಗೋಲ್ಡ್ ಸರ್ಫೇಸ್ ಬಾಟಮಲ್ಲಿ? ಇಲ್ಲ. ಓಕೆ, ಅದೇ ಇದು ವೇರ್ ಔಟ್ ಆಗಿರೋ ಟೈರ್ ಅಂತಂದರೆ ನೋಡಿ, ಇಲ್ಲಿ ಇಟ್ಟರೆ ನಿಮಗೆ ಕ್ಲಿಯರ್ ಆಗಿ ಗೋಲ್ಡ್ ಕಾಯಿನ್ ಕಾಣಿಸುತ್ತೆ. ಸೊ ಇಟ್ ಮೀನ್ ಟು ಸೇ ಇಟ್ಸ್ ರೈಟ್ ಟೈಮ್ ಟು ರೀಪ್ಲೇಸ್ ದ ಟೈರ್ಸ್. ಸೊ ಈ ಥರ ಇದ್ದಾಗ ನಿಮಗೆ ರೋಡಲ್ಲಿ ಫ್ರಿಕ್ಷನ್ ಸಿಗಲ್ಲ ನಿಮಗೆ. ನೀವು 80-100 ಇರಬೇಕಾದ್ರೆ ವೆಹಿಕಲ್ ಬ್ರೇಕ್ ಆಗಿದ್ರೆ ಏನಾಗುತ್ತೆ, ವೆಹಿಕಲ್ ಡ್ರ್ಯಾಗ್ ಆಗೋದು. ಎಷ್ಟು ಸರಿ ಈ ಗ್ರಾವೆಲ್ಸ್ ಮೇಲೆ, ಮಣ್ಣು ಮೇಲೆ ಎಲ್ಲ ಈಗ ಹಂಪ್ಸ್ ಆದಮೇಲೆ, ಯಾಕಂದರೆ ಇಂಡಿಯನ್ ರೋಡ್ಸ್ ಅಂದರೆ ಡಿಫ್ರೆಂಟ್ಲಿ ಆಲ್ ಟೈಪ್ ಆಫ್ ಟರೆಂಟ್ಸ್ ಇರುತ್ತೆ, ಪಾಟೋಲ್ಸ್ ಇದೆ, ಯಾಕಂದರೆ ಎಚ್ಚೆತ್ತವಾಗೇ ಓಡಿಸ್ಕೊಬೇಕು. ಬೆಟರ್ ಒನ್ ಮೇಜರ್ ಸಜೆಷನ್ ಅಂತಂದರೆ ಡ್ರೈವ್ ಸ್ಲೋ. ಮಳೆಗಾಲದಲ್ಲಿ ಓಡಿಸ್ಬೇಕಾದ್ರೆ ಎಷ್ಟೊಂದು ಜನ ಆತುತ್ರವಾಗಿ ನಾವು ಮನೆಗೆ ರೀಚ್ ಆಗಿಬಿಡ್ಬೇಕು, ಬೇಗ ತಲುಪಿಕೊಡ್ಬೇಕು ಅಂತೇಳಿ ಸಮ್ಮಲ್ ದೇಲ್ ಫೈನ್ ದ ಶಾರ್ಟ್ಕಟ್ ರೂಟ್ಸ್, ಕೈಂಡ್ಲಿ ಅವಾಯ್ಡ್ ಇಟ್. ಡೆಫಿನೆಟ್ಲಿ ಸ್ಲೋ ಆಗಿ ಮೂವ್ ಮಾಡಿ, ಮತ್ತು ಎಲ್ಲ ಪ್ರಿಕಾಷನರಿ ಮೆಜರ್ಸು ಮೇಂಟೈನ್ ಮಾಡಿ. ಮಾನ್ಸೂನಲ್ಲಿ ಲೈಕ್ AC ಇರ್ಬೋದು, ವೈಪರ್ ಬೆಡ್ ಇರ್ಬೋದು, ಬ್ರೇಕ್ಸ್ ಇರ್ಬೋದು, ಟೈರ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಮತ್ತು ವೈರು ವಾಟರ್ ಇಸ್ ಕಂಪ್ಲೀಟ್ಲಿ ಡೆಡ್ ಅಗೇನ್ಸ್ಟ್. ನಿಮಗೆ ಗೊತ್ತು, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇರುತ್ತೆ. ಎಲ್ಲರೂ ಈಗ ಓಲ್ಡ್ ವೆಹಿಕಲ್ಸು ವೈರ್ ಏನಾದ್ರು ಆಚೆ ಕಡೆ ಕಾಣ್ತಾ ಇದೆ ಅಂತಂದರೆ ಬಿಫೋರ್ ಒನ್ಸ್ ಹ್ಯಾವ್ ಎ ಜನರಲ್ ಚೆಕಪ್. ಈಗ ಎಲ್ಲ ವರ್ಕ್ಶಾಪಲ್ಲೂ ಫೆಸಿಲಿಟಿ ಇದ್ದೇ ಇರುತ್ತೆ, ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ನೀವು ಒಂದು ಕಾಲ್ ಕೊಟ್ಟರೆ ಸಾಕು, ನಾವೇ ಬಂದ್ಬಿಟ್ಟು ಸರ್ವಿಸ್ ಅಸಿಸ್ಟೆನ್ಸ್ ಕೊಡ್ತೀವಿ. ಈಗಂತೂ ಡೋರ್ ಸ್ಟೆಪ್ಪಲ್ಲಿ ಸರ್ವಿಸ್ ಇರುತ್ತೆ, ರೆಡಿ ಟು ಕುಕ್ ಇರುತ್ತೆ. ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 3 to 4 hours ಅವ್ರಿಗೆ ಸರ್ವಿಸ್ ಸಿಗುತ್ತೆ. ಬೆಟರ್ ನಮ್ಮ ಹತ್ರ ಬಂತಂದರೆ ಇಸ್ ಒನ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಆ್ಯಂಡ್ ಅನದರ್ ಥಿಂಗ್, ವೈಪರ್ ಬ್ಲೇಡ್ಸ್ ಎಲ್ಲನೂ ಆಚೆ ಕಡೆ ಲೋಕಲಲ್ಲಿ ಚೇಂಜ್ ಮಾಡಿಸ್ತಾರೆ. ಕೈಂಡ್ಲಿ ನೆವರ್ ಡೂ ಇಟ್. ಅಲ್ಲಿ ಚೀಪಾಗಿ ಸಿಗುತ್ತೆ ಅಂಥೇಳಿ ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಲೈಫು ಚೀಪರೇ, ಡ್ಯೂರಬಿಲಿಟಿ ಸಸ್ಟೈನ್ ಆಗೋಲ್ಲ. ಸನ್ರೈಸಸ್ ಎಲ್ಲ ಈಗ ಬಿಸಿಲು ಬೀಳ್ತಾ ಇರುತ್ತೆ, ಆವಾಗ ಗ್ಲಾಸ್ ಮೇಲೆ ಕೂತ್ಕೊಂಡಿರ್ತಲ್ಲ, ವೈಪರ್ ಬ್ಲೇಡ್ದು ಶಾರ್ಪ್ ಎಡ್ಜಸ್ಸು ವೇರ್ ಔಟ್ ಆಗಿಬಿಡುತ್ತೆ. ನಾವು ವೈಪರ್ ಬ್ಲೇಡ್ ರೀಪ್ಲೇಸ್ಮೆಂಟ್ ಮಾಡಿದ್ರೆ ವರ್ಕ್ಶಾಪಲ್ಲಿ ನಾವು ಡೆಫಿನೆಟ್ಲಿ ಈಗ ಮಳೆಗಾಲದಲ್ಲೇ ಸಜೆಸ್ಟ್ ಮಾಡೋದು. ಸಮ್ಮರಲ್ಲಿ ನಾವು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗೋಲ್ಲ. ಏನಕ್ಕಂತಂದರೆ ಸಮ್ಮರಲ್ಲಿ ಅದು ಹೀಟ್ ಜಾಸ್ತಿ ಇರುತ್ತೆ, ಶಾರ್ಪ್ ಎಡ್ಜಸ್ ಹೋಗ್ಬಿಡುತ್ತೆ. ಅಗೈನ್ ಇಟ್ ವಿಲ್ ಬಿ ಡಬಲ್ ದ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಆಗಬೇಕಾಗುತ್ತೆ. ಸೊ ಟು ಅವಾಯ್ಡ್ ಇಟ್, ಬೆಟರ್ ಯೂಸ್ ಇಟ್ ಜಿನಿಯನ್ ಪಾರ್ಟ್ಸ್. ಎಲ್ಲೋದ್ರೂ ಜಿನಿಯನ್ ಯೂಸ್ ಮಾಡ್ತಾನೆ. ಅದರಲ್ಲಿ ಸ್ಪೆಷಲ್ EPDM ರಬ್ಬರ್ ಅಂತಲೇ ಬರುತ್ತೆ. EPDM ರಬ್ಬರ್ ಬಂದ್ಬಿಟ್ಟು ಸೆಲ್ಫ್ ಲೈಫ್ ಡ್ಯೂರಬಿಲಿಟಿ ಜಾಸ್ತಿ. ನೀವು ಹಾರ್ಡ್ಲಿ ಅದಕ್ಕೂ ಇದಕ್ಕೂ ಒಂದು 200 rupees ಡಿಫ್ರೆನ್ಸ್ ಇರುತ್ತೆ. ಈ ಟ್ಯಾಕ್ಸ್ ಅಮೌಂಟ್ನ ಉಳ್ಸೋಕೆ ಹೋಗಿ ಜಸ್ಟ್ ದೇ ವಿಲ್ ಬೇರ್ ಫಾರ್ ಇಟ್ ಆ್ಯಂಡ್ ಅಗೇನ್ ದೇ ವಿಲ್ ಸಫರ್. ಒನ್ಸ್ ದೇ ಎಕ್ಸ್ಪೀರಿಯನ್ಸ್ ದೇ ವಿಲ್ ಕಮ್ ಬ್ಯಾಕ್ ಟು ಅಸ್. ಅದು ಗೊತ್ತಾಗಿರ್ತದೆ ಅವ್ರಿಗೆ ಏನು ಗ್ರೀವಿಯನ್ಸಸ್ ಅಂತೇಳಿ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಸರ್. ಇನ್ನೊಂದೇನೆಂದರೆ, ಈಗ ಹೊರಗಡೆ ಮಳೆಗಾಲದಲ್ಲಿ ಇಲ್ಲಂತೂ ಈಗ ಮೈಸೂರಲ್ಲಂತೂ ಎಲ್ಲ ಹಳೆ ಮರಗಳೇ ಇರೋದು, ಎಲ್ಲಿ ಬೀಳುತ್ತೆ ಏನಂತ ಗೊತ್ತಾಗಲ್ಲ. ಮರದ ಕೆಳಗಡೆ ನಿಲ್ಲಿಸೋದು 100% ಅವಾಯ್ಡ್ ಮಾಡಿ. ರೀಸೆಂಟ್ಲಿ ನಮಗೆ ಸುಮಾರು ವೆಹಿಕಲ್ ರಿಪೋರ್ಟ್ ಆಗಿದೆ ಸರ್. ಬಿಕಾಸ್ ಅದಕ್ಕೆಲ್ಲ ಇನ್ಶೂರೆನ್ಸ್ ಕವರ್ ಆಗುತ್ತೆ ಆ್ಯಕ್ಚುಲಿ. ಡೆಫಿನೆಟ್ಲಿ ಸರ್. ಇನ್ನೊಂದೇನಂತಂದರೆ ಜನ ಇನ್ಶೂರೆನ್ಸೇ ಮೇಂಟೈನ್ ಮಾಡೋದಿಲ್ಲ ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆ ನಾವು ಪ್ರತಿಯೊಂದು ಇನ್ಸೂರೆನ್ಸ್ ಕಾಪಿ ಕಲೆಕ್ಟ್ ಮಾಡ್ತೀವಿ, ನಾವು ಇನ್ಫಾರ್ಮ್ ಮಾಡ್ತೀವಿ. ರೀಸೆಂಟ್ಲಿ ನಮಗೆ ಟ್ರಾಫಿಕ್ ಅವರು ಇನ್ಸ್ಟ್ರಕ್ಷನ್ ಮಾಡಿದ್ರು ಸರ್, ಕೈಂಡ್ಲಿ ಯಾಕೆಂದರೆ ನಿಮ್ಮಲ್ಲಿ ಬರ್ತಾರೆ, ನೀವು ಎಜುಕೇಟ್ ಮಾಡಿ ಅಂತೇಳಿ. ಅಲ್ಲೆಲ್ಲ ಪೊಲೀಸವ್ರಿಗೆ ಫೈನು ಪೆನಾಲ್ಟಿ ಎಲ್ಲ ಅವಾಯ್ಡ್ ಮಾಡೋದ್ರ ಬದಲು ಬೆಟರ್ ದೇ ಮೇಂಟೈನ್ ದ ಇನ್ಸೂರೆನ್ಸ್ ಇತ್ತು ಅಂತಂದರೆ ನಿಮಗೆ ಫ್ಲಡ್ ಇರ್ಬೋದು, ಇನ್ ಕೇಸ್ ಮಳೆಗಾಲದಲ್ಲಿ ಇನ್ಸೂರೆನ್ಸ್ ರಿನ್ಯೂವಲ್ ಇತ್ತಂದರೆ ಫ್ಲಡ್ ಕವರೇಜ್ ಆಗುತ್ತೆ, ಇಂಜಿನ್ ಕವರೇಜ್ ಇರುತ್ತೆ. ಅದು ಫಸ್ಟ್ 5 years ನಿಮಗೆ ಕಂಪ್ಲೀಟ್ ಕವರೇಜ್ ಬರುತ್ತೆ. ಆಮೇಲೆ ಬೇಕಂದರೆ ನೀವು ಅದು ಒಂದು 5-10 minutes ಬೇರ್ ಮಾಡಿ ಅದು ಮಾಡ್ತಾ ಆಡಿದ್ರೆ ಒಂದು ಕಡೆನೇ ಎಲ್ಲನೂ ಕವರ್ ಆಗುತ್ತೆ. ಬಟ್ 100% ದಯವಿಟ್ಟು ಮರದ ಕೆಳಗಡೆ ನಿಲ್ಲಿಸೋದು ಅವಾಯ್ಡ್ ಮಾಡಿ. ಫೈಂಡ್ ಅ ಬೆಟರ್ ಪಾರ್ಕಿಂಗ್ ವೇರ್ ಅಟ್ಲೀಸ್ಟ್ ಟೇಕ್ ಕೇರ್ ಆಫ್ ಯುವರ್ ಕಾರ್. ಈ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ಮೇನ್ ಥಿಂಗ್ ಇಂಪಾರ್ಟೆಂಟಾಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಈಗ ಬ್ಯಾಂಗ್ಳೂರಲ್ಲೆಲ್ಲನೂ ಫ್ಲಡೆಡ್ ವೆಹಿಕಲ್ಸು, ಮೆಜಾರಿಟಿ ಆಫ್ ದ ಏರಿಯಾಸ್ ಎಲ್ಲ ಅನ್ಇವನ್ ಸರ್ಫೇಸಸ್ ಇರುತ್ತೆ, ಫ್ಲಡ್ ಆಗಿಬಿಡುತ್ತೆ. ಗಾಡಿಯಲ್ಲಿ ಆಲ್ಮೋಸ್ಟ್ 3/4 ಆಫ್ ದ ಕಾರ್ ಮಳೆ ಫುಲ್ಲು ಫ್ಲಡ್ಡಾಗಿ ನಿಂತ್ಕೊಂಡ್ಬಿಟ್ಟಿರುತ್ತಲ್ಲ. ದಯವಿಟ್ಟು ಯಾವುದೇ ವೆಹಿಕಲ್ನ ನೀವು ಏನಾದರೂ ಟ್ರೈ ಮಾಡೋಕ್ಕೋಗಿ, ಸ್ಟಾರ್ಟ್ ಮಾಡೋಕ್ಕೋಗಿ ಅಂತೇಳಿ ಏನೂ ಮಾಡೋಕ್ಕೆ ಹೋಗಬೇಡಿ. ವೆಹಿಕಲ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅದು ಒಳಗಡೆ ಇಂಟರ್ನಲ್ ಸರ್ಕ್ಯೂಟ್ಸ್ ಎಲ್ಲ ಗ್ರೌಂಡ್ ಆಗಿಬಿಡುತ್ತೆ. ಅದರೊಳಗಡೆ ECM ಅಂತ ಬರುತ್ತೆ, ಇಂಜಿನ್ ಕಂಟ್ರೋಲ್ ಮಾಡ್ಯೂಲು. ಅದು ಜಸ್ಟ್ ಇಟ್ ಆಪ್ರೇಟ್ಸ್ ಲೈಕ್ ಅ ಬ್ರೈನ್ ಕಾರಲ್ಲಿ. ಇವತ್ತು ಎಲ್ಲ ಕಂಪ್ಯೂಟರ್ ಎಕ್ವಿಪ್ಮೆಂಟ್ ಕಾರ್ಸೇ ಇವತ್ತು ಎಲ್ಲ ಇರೋದು. ಅದು ಒನ್ಸ್ ಕ್ರ್ಯಾಂಕ್ ಆಯಿತು ಅಂತಂದರೆ ಶಾರ್ಟ್ ಆಗಿಬಿಡುತ್ತೆ ಸರ್. ಅದು ಮಾಡಿದ್ರೆ ಮತ್ತೆ ಅದನ್ನು ನಾವು ಅದಕ್ಕೆ ಲೈಫ್ ಕೊಡಬೇಕು ಅಂತಂದ್ರೂ ಆಗೋಲ್ಲ. ಬೆಟರ್ ಏನು ಡಿಸ್ಟರ್ಬ್ ಮಾಡ್ದಂಗೆ ಆ್ಯಸ್ ಇಟ್ ಈಸ್ ಏನಿದೆ, ಕನ್ಸರ್ನ್ ಪರ್ಸನ್ಸ್ಗೆ ಯಾರಿದ್ದಾರೆ ಅಲ್ಲಿ ಲೊಕ್ಯಾಲಿಟಿಯಲ್ಲಿ ಅವ್ರಿಗೆ ಇಂಟಿಮೇಟ್ ಮಾಡ್ತಂತಂದರೆ ಅವರೇ ಬರ್ತಾರೆ, ಏನಿದೆ ಪ್ರಿಕಾಷನರಿ ಮೆಜರ್ಸ್ ತೊಗೊತಾರೆ. ಈವನ್ ಅವ್ರು ಏನೂ ಮಾಡೋದು ಬೇಕಾಗಿಲ್ಲ ಸರ್. ಇಫ್ ದೇ ಹ್ಯಾವ್ ಅ ಕಂಪ್ನಿ ಇನ್ಶೂರೆನ್ಸ್ ಆ್ಯಂಡ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಬರುತ್ತೆ, ಎಲ್ಲ ಆಟೋಮೊಬೈಲಲ್ಲೂ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಬರುತ್ತೆ. ಅದನ್ನು ಔಟ್ ಮಾಡಿದ್ರೆ ಡೋರ್ ಸರ್ವಿಸ್ 24/7 ಅಸಿಸ್ಟೆನ್ಸ್ ಪ್ಯಾನ್ ಇಂಡಿಯಾ ಇರುತ್ತೆ. ಈ ಸರ್ವಿಸು ಅವ್ರಿಗೆ ಬ್ಯಾಟ್ರಿ ಇರ್ಬೋದು, ಟೈರ್ ಇರ್ಬೋದು, ಇನ್ ಕೇಸ್ ಕೀ ಏನಾದರೂ ಮಿಸ್ ಆಗಿತ್ತು ಅಂತಂದ್ರೂ ಅವ್ರಿಗೆ ಕೀ ಅಸಿಸ್ಟೆನ್ಸು ಮಾಡಿಕೊಡ್ತಾರೆ. ಅವ್ರ ಮನೆ ಈಗ ಸೆಂಟ್ರಲ್ ಲಾಕ್ ಆಗಿಬಿಟ್ಟಿರುತ್ತೆ, ಎಲ್ಲಿಂದ ಈಗ ಬ್ಯಾಂಗ್ಳೂರಿಂದ ಚಾಮುಂಡಿ ಹಿಲ್ಸಿಗೆ ಬಂದಿರ್ತಾರೆ, ಇಲ್ಲಿ ಕೀ ಒಳಗಡೆನೇ ಬಿಟ್ಬಿಟ್ಟು ಲಾಕ್ ಆಗಿಬಿಟ್ಟಿರ್ತದೆ.
ಕಸ್ಟಮರ್ ನಮಗೆ ಕಾಲ್ ಮಾಡ್ತಾರೆ. ಆವಾಗ ಥೌಸಂಡ್ಸ್ ಆಫ್ ರುಪೀಸ್ ನಾವು ಹೋಗು ಬರೋ ಖರ್ಚು ವೆಚ್ಚ ಎಲ್ಲ ಇರ್ತದೆ. ಥೌಸಂಡ್ಸ್ ಆಫ್ ರುಪೀಸ್ ಅಗೇನ್ ಇಟ್ ವಿಲ್ ಬಿ ಎ ಬರ್ಡನ್. ಅದು ಒಂದು ಸಲ ಕೊಟ್ಟರೆ ಅವರು 1 ವರ್ಷ ಪೂರ್ತಿ ಅವ್ರ ಕಾರ್ ಏನೇ ಅಸಿಸ್ಟೆನ್ಸ್ ಬೇಕಂತಂದ್ರೂ ಕಂಪ್ನಿ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಇದೆಲ್ಲನೂ ಅವ್ರು ಏನು ಮಾಡಬೇಕಾಗಿಲ್ಲ. ಜಸ್ಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಅವ್ರಿಗೆ ಒಂದು ವರ್ಷಕ್ಕೆ ಅವ್ರು ಇನ್ಸೂರೆನ್ಸ್ ಅಂತ ಪರ್ಚೇಸ್ ಮಾಡಿದಾಗ ಇದು ಮಾಡಿದ್ರೆ ಕಂಪ್ಲೀಟ್ಲಿ ಅಲ್ಲೇ ಅವ್ರಿಗೆ ಇನ್ಸೂರೆನ್ಸ್ ಟೀಮಿಗೆ ಕೇಳಿದ್ರೆ ವೆಹಿಕಲ್ಗೆ ಒಂದು ಕವರ್ ಪ್ಯಾಕೇಜ್ ಏನು ಬೇಕೋ ನೀಟಾಗಿ ಸಜೆಸ್ಟ್ ಮಾಡ್ತಾರೆ. ಅದನ್ನು ಔಟ್ ಮಾಡಿದ್ರೆ ದೇ ವಿಲ್ ಬಿ ಅಟ್ ಸೇಫರ್ ಸೈಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ, ನಿಮ್ಮ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಹಾಗೆಯೇ ನಮಗೆ ರಾಕೇಶ್ ಅವರು ಕೂಡ ಸಹಾಯ ಮಾಡಿದ್ರು. ಸೊ ಸಂತೋಷನ ತಂದು ಪರಿಚಯ ಮಾಡಿಸಿದ್ರು. ಈ ಒಂದು ತಿಳಿಸಾರು ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ವಿಚಾರ ತಲುಪಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್. ಥ್ಯಾಂಕ್ ಯು. ಸಾರು ಸಾರು ತಿಳಿ ಸಾರು ಕೇಳಿ ಸಾರು ಸಾರು ತಿಳಿ ಸಾರು